ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರಿಗೆ ಕಠಿಣ ಕಾನೂನು ಕ್ರಮ ಅಂತ. ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವವರಿಗೆ ಕಠಿಣ ಕಾನೂನು ಕ್ರಮ. ಪತ್ರಿಕೆ ಸೋರಿಕೆ ಮಾಡಿದಂತಹ ಅಪರಾಧಿಗಳಿಗೆ 10 ಕೋಟಿ ದಂಡ, 10 ಕೋಟಿ ದಂಡದ ಜೊತೆಗೆ 10 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ವ್ಯಕ್ತಿಗಳ ಅಪರಾಧಗಳಿಗೆ 50 ಲಕ್ಷ ದಂಡವನ್ನು ವಿಧಿಸಲಾಗುತ್ತೆ. 5 ವರ್ಷಗಳ ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. 3 ತಿಂಗಳಿನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗುವುದು ಕಡ್ಡಾಯವಾಗುತ್ತೆ. ಇಲ್ಲಿ ಏನು ಅಂತಂದ್ರೆ, ಓಕೆ, ಈ ಮಸೂದೆಯನ್ನ ಮಂಡನೆ ಮಾಡ್ತಾ ಇದ್ದಾರೆ, ಮಂಡನೆಗೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ನೀಡಿದ್ದಾರೆ. ಇಟ್ಸ್ ಅ ಗುಡ್ ಐಡಿಯಾ. ಬಟ್ ಕೇಂದ್ರ ಸರ್ಕಾರ ಹೇಳಬೇಕಾಗಿರುವಂತಹ ವಿಚಾರ ಏನಾಗಿತ್ತು? ನೋ ನೆವರ್, ಯಾವತ್ತಿಗೂ ಕೂಡ ಅದು ಆಗೋದಿಲ್ಲ. ಇಷ್ಟು ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಎನ್ನುವಂತಹ ವಿಚಾರವನ್ನ ಇಲ್ಲಿಗೆ ಎಂಡ್ ಮಾಡೋಣ, ಇನ್ನು ಮುಂದೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಮುಂದುಗಡೆಗೆ ತರಬೇಕಾಗಿತ್ತು. ಓಕೆ, ಪ್ರಹ್ಲಾದ್ ಜೋಶಿ ಅವರು ಈಗ ಶಿಕ್ಷಣ ಸಚಿವರಾಗಿದ್ದಾರೆ. ಇನ್ನು ಮುಂದೆ ಏನಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಅಂತಂದ್ರೆ ಮುಖಾಮುಖಿ ನೋಡೋದಿಲ್ಲ. ಆತನ ಬ್ಯಾಕ್ಗ್ರೌಂಡ್ ಏನು, ಆತ ರಾಜಕೀಯ ಹಿನ್ನೆಲೆಯಿಂದ ಬಂದವನ, ಆತನ ಹಿಂದೆ ಮುಂದೆ ಯಾರಿದ್ದಾರೆ ಅನ್ನೋದನ್ನ ನೋಡಬಾರ್ದು. 10 ಕೋಟಿ ರೂಪಾಯಿ ದಂಡವನ್ನು ವಿಧಿಸುವಂತಹ ಐಡಿಯಾವನ್ನು ಇಟ್ಟುಕೊಂಡಿದೆ ಕೇಂದ್ರ ಸರ್ಕಾರ. ಹಾಗೂ ತ್ವರಿತಗತಿಯಲ್ಲಿ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು, ತ್ವರಿತಗತಿಯಲ್ಲಿ ಕೋರ್ಟ್ ಕಂಪ್ಲೀಟ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದೆ ಮತ್ತು ಆ ರೀತಿಯಾಗಿರುವಂತಹ ಮಸೂದೆಯನ್ನು ಮಂಡನೆ ಮಾಡಿದೆ. 10 ಕೋಟಿ ದಂಡ ಜೊತೆಗೆ 10 ವರ್ಷ ಶಿಕ್ಷೆ. ಏನಾದ್ರು ಕಮ್ಮಿ ಅಂದರೆ A5 A6 ಆರೋಪಿ ಆಗಿದ್ರೆ 5 ವರ್ಷ ದಂಡ ಆಗುತ್ತೆ ಮತ್ತು 5 ವರ್ಷ ಶಿಕ್ಷೆ ಆಗುತ್ತೆ, 50 ಲಕ್ಷ ದಂಡ ಆಗುತ್ತೆ. ಈ ರೀತಿಯಾಗಿರುವಂತಹ ಒಂದು ಐಡಿಯಾವನ್ನು ಇಟ್ಕೊಂಡಿದೆ. ಹಾಗೆ ನರೇಂದ್ರ ಮೋದಿ ಅವರು ಕೂಡ ಮೊದಲು ವಿಚಾರ ಹೇಳಿದ್ರು, ಇಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಲಾಯಿತು. 10 ಕೋಟಿ ದಂಡದ ಜೊತೆಗೆ 10 ವರ್ಷ ಶಿಕ್ಷೆ ಕೂಡ ಫಿಕ್ಸ್ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವವರಿಗೆ ಕಠಿಣ ಕಾನೂನನ್ನ ಜರುಗಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಮಹಾದೇವ್, ಕೋ ಆಂಕರ್. ಮಹಾದೇವ್, ಪ್ರಶ್ನೆ ಪತ್ರಿಕೆ ಸೋರಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡನೆ ಆಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ಮಂಡನೆ ಮಾಡಿರುವಂತಹ ಬೆಲೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕಾವ್ಯ, ಏನಂತ ಹೇಳಿದ್ರೆ ಮೇ 3ಕ್ಕೆ ಒಂದು ಎಕ್ಸಾಮ್ ನಡೆಯುತ್ತೆ, ನೀಟ್ ಎಕ್ಸಾಮ್ ನಡೆಯುತ್ತೆ. ಅದಾದ ಮೇಲೆ ಒಂದು ಸುದ್ದಿ ಹೊರಬರುತ್ತೆ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ. ಲೀಕ್ ಆದ ಮೇಲೆ ಆ ಒಂದು ಎಕ್ಸಾಮನ್ನು ಬರೆದಿರ್ತಾರೆ. 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಆ ಒಂದು ಸುದ್ದಿಯನ್ನು ಕೇಳಿ ಇಡೀ ವಿದ್ಯಾರ್ಥಿಗಳ ಮನಸ್ಥಿತಿ ಏನಿದೆ ಒಡೆದು ಹೋಗಿಬಿಡುತ್ತೆ. ಅದರಲ್ಲಿ ಹಲವು ವಿದ್ಯಾರ್ಥಿಗಳು 21ರಿಂದ 27 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಸೊ ಅದಾದ ಮೇಲೆ ಒಂದು ಪಕ್ಷ ಸೃಷ್ಟಿಯಾಗುತ್ತೆ, CJP ಅಂತ ಹೇಳಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ. ಅದು ಸೃಷ್ಟಿಯಾದ ಮೇಲೆ ಪ್ರೊಟೆಸ್ಟ್ಗೆ ನಾಂದಿ ಹಾಡುತ್ತೆ, ದೇಶವ್ಯಾಪ್ತಿ ಆ ಒಂದು ಪ್ರತಿಭಟನೆಯನ್ನು ಹರಡಿಕೊಳ್ಳುತ್ತೆ. 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಪ್ರತಿಭಟನೆಗೆ ಮಣಿದಿರಲಿಲ್ಲ. ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಅಷ್ಟೇ, ರೈತರು ಮಾಡಲಿ ಮತ್ತೊಬ್ಬರು ಮಾಡಲಿ ಅವರಿಗೆ ಮಣಿದಿರಲಿಲ್ಲ. ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಇವಾಗ CJP ಪಕ್ಷ ಪ್ರತಿಭಟನೆ ಏನು ಮಾಡುತ್ತು, ವಿದ್ಯಾರ್ಥಿಗಳು ಅದಕ್ಕೇನು ಸಪೋರ್ಟ್ ಮಾಡಿದ್ರು, ದೇಶವ್ಯಾಪ್ತಿ ಅದಕ್ಕೆ ಸಪೋರ್ಟ್ ಸಿಕ್ತು. ಅದರಿಂದ ಕೇಂದ್ರ ಸರ್ಕಾರವನ್ನು CJP ಪಕ್ಷ ಮತ್ತು ವಿದ್ಯಾರ್ಥಿಗಳು ಮಣಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರ ಸಕ್ಸಸ್ಗೆ ಪ್ರತಿಯಾಗಿ ಏನಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಅವರು ರಾಜೀನಾಮೆಯನ್ನು ಕೊಡಲೇಬೇಕಾಯಿತು. ಕೇಂದ್ರ ಸರ್ಕಾರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ತು. ಅದರ ಮುಖಾಂತರ ಇಡೀ ಏನು ವಿದ್ಯಾರ್ಥಿ ಸಮೂಹ ಇದೆ ಏನಿದೆ ಅವರೆಲ್ಲರೂ ಕೂಡ ಖುಷಿಯಾದರು, ಸಂತೋಷ ಆದರು. ಅದಾದ ಮೇಲೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಅಥವಾ ಇದೇ ರೀತಿ ಮುಂದುವರಿಬಾರ್ದು ಅಂಥೇಳಿ CJP ಪಕ್ಷದ ಹಲವು ಬೇಡಿಕೆಗಳಿದ್ವು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಏನು ಅರೆಸ್ಟ್ ಮಾಡಿದ್ದಾರೆ ಅವರ ಮೇಲೆ ಯಾವುದು ಕ್ರಮ ಕೈಗೊಳ್ಳಬಾರ್ದು, ಮುಂದೆ ಈ ರೀತಿಯ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಅಥವಾ ಇನ್ನಿತರ ಘಟನೆಗಳು ನಡಿಬಾರ್ದು ಅಂಥೇಳಿ. ಅದಕ್ಕೆ ಇವತ್ತು ಲೋಕಸಭಾ ಕಲಾಪದಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಒಂದು
ಮಸೂದೆಯನ್ನು ಮಂಡನೆ ಆಗಿದೆ. 2024ರಲ್ಲಿ ಇದು ಇತ್ತು ಮಸೂದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಟ್ ಮಾಡಿ, ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬದಲಾವಣೆ ತರುವಂಥ ಕೆಲಸಗಳನ್ನಾಗಿದ್ದಾವೆ. ಅಂದರೆ ಇದರಲ್ಲಿ ಏನೇನಿದೆ ಅನ್ನುವಂಥದ್ದು, ಅಂದರೆ ಈ ಒಂದು ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರಬಹುದು ಅಥವಾ ಈ ರೀತಿಯ ಒಂದು ಕೃತ್ಯದಲ್ಲಿ ತೊಡಗೋರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಏನಂತ ಹೇಳಿದ್ರೆ, ಸಂಘಟಿತವಾಗಿ ಅಂದರೆ ಗುಂಪುಗಳನ್ನು ಸೇರ್ಕೊಂಡು ಬಹಳ ಜನ ಸೇರ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವಲ್ಲಿ ಸಹಕರಿಸಿರ್ತಾರೆ, ಆ ಒಂದು ಕೆಲಸ ಮಾಡುವಲ್ಲಿ ಮುಂದುವರೆದಿರ್ತಾರೆ. ಅವರಿಗೆಲ್ಲವೂ ಕೂಡ ಸಂಘಟಿತವಾಗಿ ಮಾಡಿದ್ರೆ ಬರೋಬ್ಬರಿ 10 ವರ್ಷ ಜೈಲಾಗುತ್ತೆ, 10 ಕೋಟಿ ರೂಪಾಯಿ ದಂಡವನ್ನು ಅವ್ರು ಕಟ್ಟಬೇಕು. ಅಥವಾ ಒಬ್ಬನೇ ವ್ಯಕ್ತಿಗತವಾಗಿ ಅವನೇನಾದರೂ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ 50 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ, 5 ವರ್ಷ ಜೈಲು ಶಿಕ್ಷೆ ಆತ ಅನುಭವಿಸಬೇಕು. ಈ ರೀತಿಯ ಒಂದು ಮಸೂದೆ ಬೇಕಾಗಿತ್ತು, ಈ ರೀತಿಯ ಕಠಿಣ ಕ್ರಮವನ್ನು ವಹಿಸುವ ಒಂದು ಮಸೂದೆ ಬೇಕಾಗಿತ್ತು, ಅದು ತಂದಿದೆ ಸರ್ಕಾರ. ಬಟ್ ಭಾಳ ಲೇಟಾಗಿ ತಂತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಹಳ ಬೇಗ ಈ ರೀತಿಯ ಒಂದು ಮಸೂದೆಗಳನ್ನು ತರಬೇಕಿತ್ತು, ಇದರ ಮೇಲೆ ಕಠಿಣ ಕ್ರಮವನ್ನು ವಹಿಸಬೇಕಿತ್ತು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರ ಕುಟುಂಬವನ್ನು ಅವರ ಮಕ್ಕಳು ಕಳ್ಕೊಂಡಿದ್ದಾರೆ, ಅವೆಲ್ಲವೂ ಕೂಡ ಬಹಳ ದುಃಖದ ಸಂಗತಿನೇ ಹೌದು. ಬಟ್ ಈ ರೀತಿ ಆಗಬಾರದು ಅಂಥೇಳಿ ಇವತ್ತು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಕಲಾಪದಲ್ಲಿ ಸದನದಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿಯ ಕೃತ್ಯಗಳಾಗಬಾರ್ದು, ಆದರೆ ಏನೇನು ಆಗ್ತವೆ ಅಂತೇಳಿ. ಹಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡುವ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅವು ಏನಂತ ಹೇಳಿದ್ರೆ, ಈ ರೀತಿಯ ಕೃತ್ಯಗಳು ಮುಂದಾದರೆ, ಈ ರೀತಿಯ ಘಟನೆಗಳು ಸಂಭವಿಸಿದ್ರೆ 3 ತಿಂಗಳ ಒಳಗಡೆ ವಿಚಾರಣೆಯನ್ನು ಮಾಡಿ ತೀರ್ಪನ್ನು ಹೊರಗಡೆ ಹಾಕಬೇಕು. ಆ ಒಂದು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಭಾಳ ಬೇಗ ಆಗಬೇಕು, ಭಾಳ ಮುಂದೂಡ್ಕೊಂಡು ಹೋಗಬಾರ್ದು ಅಂತೇಳಿ ಈ ರೀತಿಯ ಎಲ್ಲ ಒಂದು ಮಸೂದೆಗಳಲ್ಲಿ ಇರುತ್ತೆ. ಈ ರೀತಿಯ ಕ್ರಮಗಳನ್ನು ವಹಿಸಬೇಕು, ಅವರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು, ಯಾವ ರೀತಿ ಕೋರ್ಟ್ ತೀರ್ಪನ್ನು ಕೊಡಬೇಕು, ಎಲ್ಲವನ್ನು ಒಳಗೊಂಡಂತೆ ಒಂದು ಮಸೂದೆಯನ್ನು ಇವತ್ತು ಕಲಾಪದಲ್ಲಿ ಸಂಸತ್ತಲ್ಲಿ ಮಂಡನೆ ಮಾಡಲಾಗಿದೆ. ಕಾವ್ಯ. ಎಸ್ ಮಹಾದೇವ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.